ರಾಜ್ಯದಲ್ಲಿ ಮುಂಗಾರು ಮಳೆ ಆರಂಭವಾಗುವುದಕ್ಕಿಂತ ಮುಂಚೆನೆ ಮುಂಗಾರು ಪೂರ್ವ ಮಳೆ ಅಬ್ಬರಿಸ್ತಾ ಇದೆ. ರಾಜ್ಯದ ನಾನಾ ಕಡೆಗಳಲ್ಲಿ ಮಳೆಯ ಅವಾಂತರ ಸೃಷ್ಟಿಯಾಗಿದೆ. ಇವತ್ತು ದಾವಣಗೆರೆಯಲ್ಲಿ ಗಾಳಿ ಸಹಿತ ಮಳೆಗೆ ಮರವೊಂದು ನೆಲಕಚ್ಚಿದೆ. ಚನ್ನಗಿರಿ, ಬಸವಾಪಟ್ಟಣ ಸೇರಿದಂತೆ ಹಲವು ಕಡೆ ಭಾರೀ ಮಳೆ ಸುರಿದಿದೆ. ಬಸವಾಪಟ್ಟಣದಲ್ಲಿ ಗಾಳಿ ಮಳೆಗೆ 20ಕ್ಕೂ ಹೆಚ್ಚು ಅಡಿಕೆ ಮರಗಳಿಗೆ ಹಾನಿಯಾಗಿದೆ. 2 ಎಕರೆಯಲ್ಲಿ ಬೆಳೆದಿದ್ದಂತ ಟೊಮ್ಯಾಟೊ ಬೆಳೆಗೂ ಕೂಡ ನಷ್ಟ ಉಂಟಾಗಿದೆ. ಟೊಮ್ಯಾಟೊ ಬೆಳೆ ಹಾನಿಯಾಗಿದೆ ಅಂತ. ಇನ್ನು ಗಾಳಿಗೆ ದುರ್ಗಾ ಪರಮೇಶ್ವರಿ ದೇಗುಲದ ಶೀಟೆ ಹಾರು ಹೋಗಿದೆಯಂತೆ. ದಾವಣಗೆರೆಯಲ್ಲಿ ಮಳೆಗೆ ಆಗಿರುವಂತ ಅವಾಂತರಗಳು ಇದು. ಜೆಸಿಬಿ ಈಗ ಆ ಬಿದ್ದಿರುವ ಮರಗಳನ್ನ ತೆರವು ಮಾಡುವ ಕಾರ್ಯ ಕೂಡ ಮಾಡ್ತಾ ಇದೆ. ಟೊಮ್ಯಾಟೊ ಬೆಳೆ ಹಾನಿಯಾಗಿದೆ. 20ಕ್ಕೂ ಹೆಚ್ಚು ಅಡಿಕೆ ಮರಗಳಿಗೂ ಕೂಡ ಹಾನಿ ಉಂಟಾಗಿದೆ. ದಾವಣಗೆರೆಯ ಹರಪ್ಪನಹಳ್ಳಿ ಸುತ್ತಮುತ್ತ ಕೂಡ ಬಹಳಷ್ಟು ಅವಾಂತರ ಸೃಷ್ಟಿಯಾಗಿದೆ. ಕಂಚಿಕೆರೆ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಬೃಹತ್ ಮರವೊಂದು ಧರೆಗುರುಳಿದೆ. ಅರಸೀಕೆರೆ ಪಿಎಸ್ಐ ವಿಜಯಕೃಷ್ಣ ನೇತೃತ್ವದಲ್ಲಿ ಮರವನ್ನ ತೆರವು ಮಾಡಲಾಗ್ತಾ ಇದೆ. ಬೃಹತ್ ಮರವನ್ನ ತೆರವುಗೊಳಿಸಿ ಸಂಚಾರವನ್ನ ಸುಗಮಗೊಳಿಸಿದ್ದಾರೆ ಪೊಲೀಸರು. ಇದು ದಾವಣಗೆರೆ ಹರಪ್ಪನಹಳ್ಳಿಯ ಸುತ್ತಮುತ್ತ ಉಂಟಾಗಿರುವಂತಹ ಮಳೆ ಅವಾಂತರ. ಒಟ್ಟಾರೆಯಾಗಿ ಇವತ್ತು ದಾವಣಗೆರೆಯಲ್ಲಿ ಸಾಕಷ್ಟು ಮಳೆ ಅವಾಂತರಗಳು ಸೃಷ್ಟಿಯಾಗಿದೆ. 20 ಅಡಿಕೆ ಮರಗಳಿಗೆ ಹಾನಿಯಾಗಿದ್ರೆ ಟೊಮ್ಯಾಟೊ ಬೆಳೆ ಕೂಡ ನೆಲ ಕಚ್ಚಿತ್ತು. ಅದರ ಜೊತೆಗೆ ಮರ ಕೂಡ ಒಂದು ನೆಲಕ್ಕೆ ಬಿದ್ದಿದ್ದು ಅದನ್ನ ಪಿಎಸ್ಐ ನೇತೃತ್ವದಲ್ಲಿ ತೆರವು ಕೂಡ ಮಾಡಲಾಗಿದೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಜೆಸಿಬಿ ಮರವನ್ನ ತೆರವು ಮಾಡ್ತಾ ಇರುವಂತಹ ದೃಶ್ಯ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪುನೀತ್, ಮುಂಗಾರು ಮಳೆ ಪ್ರಾರಂಭವಾಗುವುದಕ್ಕಿಂತ ಮುಂಚೆನೆ ಮುಂಗಾರು ಪೂರ್ವ ಮಳೆ ಅಬ್ಬರಿಸ್ತಾ ಇದೆ. ಇವತ್ತು ದಾವಣಗೆರೆಯಲ್ಲಿ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗಿತ್ತು? ಸಂಜೆ ಸುರಿದಂತಹ ಮಳೆಯಿಂದಾಗಿ ದಾವಣಗೆರೆ ಆಗಿರೋದು, ಚನ್ನಗಿರಿ ಮತ್ತೆ ಹರಪ್ಪನಹಳ್ಳಿ, ಬಸವಪಟ್ಟಣ ಈ ಭಾಗಗಳಲ್ಲಿ ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗಿರುವಂತದ್ದು. ಪ್ರಮುಖವಾಗಿ ಹರಪ್ಪನಹಳ್ಳಿ ತಾಲೂಕಿನ ಸುತ್ತಮುತ್ತ ಗುಡುಗು, ಸಿಡ್ಲು ಮತ್ತೆ ಗಾಳಿ ಸಹಿತ ಮಳೆ ಆಗಿರುವಂತಹ ನೆಲೆಯಲ್ಲಿ ಹರಪ್ಪನಹಳ್ಳಿ ತಾಲೂಕಿನ ಕಂಚಿಕೆರೆ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಬೃಹತ್ ಮರವೊಂದು ಬಿದ್ದಿರುವಂತದ್ದು. ಇದರಿಂದ ಸಂಚಾರವೂ ಕೂಡ ಸ್ಥಗಿತ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಪಿಎಸ್ಐ ಆದಂತಹ ವಿಜಯ ಕೃಷ್ಣ ಅವತ್ತು ಅವರ ಸಿಬ್ಬಂದಿಯವರು ಕೂಡ ಮರವನ್ನು ತೆರವು ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಇನ್ನೊಂದು ಕಡೆ ಚನ್ನಗಿರಿ ಮತ್ತೆ ಬಸವಪಟ್ಟಣ ಈ ಭಾಗಗಳಲ್ಲಿ ಸಾಕಷ್ಟು ಮಳೆ ಸಹಿತ ಗಾಳಿ ಸಹಿತ ಮಳೆ ಆಗಿರುವಂತಹ ನೆಲೆಯಲ್ಲಿ ಅಡಿಕೆ ತೋಟ ಆಗಿರೋದು ಮತ್ತೆ ಟೊಮೊಟೊ ಬೆಳೆಗಳು ಕೂಡ ಸಂಪೂರ್ಣವಾಗಿ ನಾಶ ಆಗಿರುವಂತದ್ದು. ಮತ್ತೆ ದುರ್ಗಾಂಬಿಕಾ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಮೇಲ್ಚಾವಣಿ ಕೂಡ ಹಾರಿ ಹೋಗಿರುವಂತಹ ನೆಲೆಯಲ್ಲಿ ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗಿರುವಂತದ್ದು. ಯಾಕಂದ್ರೆ ಅಡಿಕೆ ಮರಗಳು ಬಿದ್ದಿರುವಂತಹ ನೆಲೆ ಅಂದ್ರೆ 15-20 ವರ್ಷದ ಮರಗಳು ಕೂಡ ನೆಲಕ್ಕುರುಳಿರುವಂತಹ ನೆಲೆಯಲ್ಲಿ ರೈತರಿಗೆ ಸಾಕಷ್ಟು ನಷ್ಟವೂ ಕೂಡ ಆಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಬೇಸಿಗೆ ಸಂದರ್ಭದಲ್ಲಿ ಟ್ಯಾಂಕರ್ ಮೂಲಕ ನೀರನ್ನು ತಂದು ಇದು ಮರಗಳನ್ನ ಬೆಳೆಸಿದ್ರು. ಆದ್ರೆ ಈಗ ಏಕಾಏಕಿ ಗಾಳಿ ಸಹಿತ ಮಳೆ ಬಂದಿರುವಂತಹ ನೆಲೆಯಲ್ಲಿ ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗಿರುವಂತದ್ದು. ನಯನ, ಥ್ಯಾಂಕ್ ಯು ಪುನೀತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.